ಹಾಯ್ ಫ್ರೆಂಡ್ಸ್, ಕುಂಭಮೇಳದಲ್ಲಿ ಇಂದೋರ್ನ ಈ ಒಂದು ಮೋನಾಲಿಸಾ ಅಂತ ಈ ಹುಡುಗಿ ಅಥವಾ ಈ ಮಹಿಳೆ ತುಂಬ ಫೇಮಸ್ ಆಗಿ ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ನಾವು ನೋಡ್ತಾನೆ ಇದ್ದೀವಿ. ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾ ಅಂದರೆ ಆಗಿರ್ಬೋದು ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಆಗಿರ್ಬೋದು, ಈ ಒಂದು ಹುಡುಗಿ ಅಥವಾ ಏನು ಹೇಳ್ತಾರೆ ಈ ಬೆಕ್ಕು ಕಣ್ಣಿನ ಹುಡುಗಿ ಚೆಲುವೆ ಅಂತಲೇ ಹೇಳ್ಬೋದು. ಈ ಹುಡುಗಿ ತುಂಬ ಫೇಮಸ್ ಆಗ್ತಾಯಿದೆ. ಈ ಕೇಸ್ ಬಂದು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಮಹಿಳೆ ಇಲ್ಲಿ ವ್ಯಾಪಾರ ಅಂದರೆ ಯಾವುದೋ ಮಣಿ ಅಥವಾ ಸರದ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಂತೆ. ಈಗ ಗೊತ್ತಾಯ್ತು. ಸೊ ಈ ಹುಡುಗಿ ತಾನು ಫೇಮಸ್ ಆಗಬೇಕು ಅಂತ ಬಂದಿದೆಯೋ ಅಥವಾ ಈಕೆಗೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಮೊದಲೇ ಗೊತ್ತಿದ್ದೋ ಏನೋ ಗೊತ್ತಿಲ್ಲ. ಸೊ ಈ ಒಂದು ಹುಡುಗಿ ತುಂಬ ಫೇಮಸ್ ಆಗಿರೋ ಕಾರಣ ಆಕೆ ಕಣ್ಗಳು ಅಂತ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಈಗ ನಾವು ಈ ಹುಡುಗಿ ಯಾಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಕೇವಲ ಒಂದೇ ಲುಕ್ಕಲ್ಲಿ ಫೇಮಸ್ ಆದವರಲ್ಲಿ ಐಶ್ವರ್ಯ ರೈ, ಪ್ರಿಯಾ ವಾರಿಯರ್ ಈ ಸಾಲಿನಲ್ಲಿ ಈಕೆ ಕೂಡ ಕಾಣಿಸ್ಕೊತಾ ಇದ್ದಾಳೆ. ಸೊ ಒಂದೇ ಲುಕ್ಕಲ್ಲಿ ನೋಡಿ, ಈ ಒಂದು ಮಹಾಮೇಳದಲ್ಲಿ ಸಾಧು ಸಂತರು, ಋಷಿಮುನಿಗಳು ಸುಮಾರು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಏನು ಹೇಳ್ತೀರಾ, ಈ ಒಂದು ಸಂತೆ ಅಥವಾ ಏನು ಹೇಳ್ತೀರಾ, ಇದೊಂದು ಮಹಾ ಹಬ್ಬ ಏನಾದರೂ ಡಿಫೈನ್ ಮಾಡ್ತಾಯಿದ್ದಾರೆ. ಸುಮಾರು ಕಡೆಯಿಂದ ವಿದೇಶಗಳಿಂದ ಬಂದಿರೋಂಥ ಜನಗಳಿಗೆ ಸೆಕ್ಯೂರಿಟಿಯನ್ನು ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಈಕೆ ಫೇಮಸ್ ಆಗ್ತಾ ಇದ್ದಾಳೆ. ಈಕೆಯ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆಕೆ ಹೇಳೋದು, ನಾನು ಯಾವುದೇ ರೀತಿ ನಾನಾಗೆ ಹೋಗಿ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ಗೆ ನಾನು ಬಂದಿಲ್ಲ. ಸೊ ಜನನೇ ಬಂದು ನನಗೆ ವ್ಯಾಪಾರನೇ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ನನ್ನ ಒಂದು ಕಣ್ಗಳಿಂದ ನಾನು ಫೇಮಸ್ ಆಗ್ತಾ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ವ್ಯಾಪಾರ ಮಾಡೋಕ್ಕೆ ಬಿಡದೆ ಜನ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನನ್ನೇ ಆಗ್ತಾಯಿದ್ದಾರೆ ಅಂತ ಆಕೆ ಹೇಳ್ತಾ ಇದೆ. ಓಕೆ, ಆಕೆ ಅದೃಷ್ಟ ಇರ್ಬೋದು. ನೋಡಿ, ಈ ನಾಗಸಂತಗಳ ಒಂದು ಸ್ಟೋರಿನ ನಿಮಗೆ ಹೇಳಿದೆ. ಸುಮಾರು ಕೋಟ್ಯಾಂತರ ಜನ ಬಂದು ಲೋಕ ಕಲ್ಯಾಣಕ್ಕೋಸ್ಕರ ಸೊ ಅವರ ಒಂದು ತ್ಯಾಗವನ್ನು ಮಾಡ್ತಾಯಿದ್ದಾರೆ. ಆ ಒಂದು ದಿಕ್ಕಿನಲ್ಲಿ ನೋಡೋದಾದರೆ ಇದೊಂದು ರೀತಿಯ ಒಂದು ಮಹಾ ಹಬ್ಬ ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ಕೆಲವರು ಯಾವ ರೀತಿ ಫೇಮಸ್ ಆಗ್ತಾಯಿದ್ದಾರೆ ಅಂತ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮತ್ತು ಕೆಲವು ಅಲ್ಲಿ ಅಂಗಡಿಗಳು ಮತ್ತು ಮತ್ತು ಸ್ಟೇ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಪ್ರೈವೇಟಲ್ಲಿ ಇರ್ತಕ್ಕಂಥ ರೂಮ್ಗಳು ತುಂಬ ಕಾಸ್ಟ್ಲಿಯಾಗಿ ಜನಗಳಿಂದ ಹಣ ವಸೂಲಿ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಸ್ಟೇ ಮಾಡೋದಕ್ಕೆ ಸುಮಾರು ದಿನ 44 ದಿನ ಇರಬೇಕಾಗುತ್ತೆ. ಕೆಲವರು ಅಷ್ಟು ದಿನ ಇರೋದು ಗೊತ್ತಿಲ್ಲ, ಆದರೆ ಕೆಲವರು ಇರಬಹುದು. ಅಂಥವ್ರಿಗೆ ಅಲ್ಲಿ ಸ್ಟೇ ಮಾಡೋದಕ್ಕೆ ಎಲ್ಲರಿಗೂ ಅಂದರೆ ಅಲ್ಲಿ ಬರ್ತಕ್ಕಂಥ ಸಾಧುಗಳಿಗಲ್ಲ, ಸೊ VIP ಗಳು ಅಥವಾ ಏನು ಹೇಳ್ತಾರೆ ಅಲ್ಲಿ ನೋಡೋಕ್ಕಂಥ ವಿಸಿಟರ್ಸ್ಗೆ ಸ್ಟೇ ಮಾಡೋದಕ್ಕೆ ಇದು ಬೇಕಾಗುತ್ತೆ, ವಸತಿಗಳು ಬೇಕಾಗುತ್ತೆ, ರೆಸಿಡೆನ್ಷಿಯಲು. ಅಲ್ಲಿ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಇದೊಂದು ಏನು ಹೇಳ್ತಾರೆ ವಾಣಿಜ್ಯೋದ್ಯಮವಾಗಿ ಬದಲಾಗ್ತಾ ಇದೆಯಾ. ಇದೊಂದು ಅದರಲ್ಲೂ ಭಕ್ತಿ ಹೆಸರೇ ತುಂಬ ಇದೆ, ಅದ್ರ ಜೊತೆಗೆ ವಾಣಿಜ್ಯದ ಒಂದು ಏನು ಹೇಳ್ತಾರೆ ಬಿಸ್ನೆಸ್ ಸೆಂಟರ್ ಕೂಡ ಆಗಿದೆ ಈ ಒಂದು ಪ್ರಯಾಗ್ರಾಜ್ನ ಒಂದು ಈ ಸೆಂಟರ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಮ್ಮ ಪ್ರದೇಶಕ್ಕೆ ಇದನ್ನು ನೋಡೋದಕ್ಕೆ ಜನಗಳು ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದನ್ನು ಕಣ್ ತುಂಬ್ಕೊಳ್ಳೋದಕ್ಕೆ ಇದೊಂದು ರೀತಿ 144 ವರ್ಷಗಳಿಗೊಮ್ಮೆ ಬರ್ತಾ ಇರೋದ್ರಿಂದ ಇದು ಯಾರು ನೆಕ್ಸ್ಟ್ ಈ ಜನ್ರೇಷನ್ ಇರೋದೇ ಇಲ್ಲ ನೆಕ್ಸ್ಟು. ಸೊ ಇದೊಂದು ಮಹಾ ಹಬ್ಬ, ಇದು ಹಿಂದೂಗಳಿಗೂ ಕೂಡ ಮಹಾ ಹಬ್ಬ. ಸೊ ಇದನ್ನು ನೋಡೋದಕ್ಕೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಲ್ಲಿ ವಿದೇಶಗಳನ್ನ ಹೇಳ್ದಂಗೆ ಬರ್ತಾಯಿದ್ದಾರೆ. ಸೊ ಇದಕ್ಕೆ ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಆಗಬೇಕಾಗುತ್ತೆ. ಸೊ ಈ ಒಂದು ಪಾಯಿಂಟ್ನಲ್ಲಿ ನೋಡೋದಾದರೆ, ಮತ್ತು ಈ ಕೆಲವರು ಸೋಷಿಯಲ್ ಮೀಡ್ಯಾಗಳು ಯಾರನ್ನು ಯಾವ ರೀತಿ ಫೇಮಸ್ ಮಾಡ್ತವೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಸೊ ಇತ್ತೀಚೆಗೆ ನೋಡಿ, ಆ ಒಂದು ಬೆಕ್ಕು ಕಣ್ಣಿನ ಚೆಲುವೆ ಫೇಮಸ್ ಆಗಿದ್ದಾಳೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಯಾವ್ಯಾವ ರೀತಿ ನೋಡಿ, ಉದಾಹರಣೆಗೆ ನಾನು ಹೇಳ್ಬೋದು, ಕೆಲವು ಸಾಧುಗಳು ಕೈಯನ್ನು ಮೇಲೆ ಎತ್ತಿದ್ದಾರೆ. 21 ವರ್ಷ ಕೈ ಮೇಲೆ ಎತ್ತಿದವರು ಕೆಳಗಡೆ ಇಳಿಸಿಲ್ಲ, ಆ ಥರ ಸಾಧು ಇದ್ದಾರೆ. ಹಾವುಗಳನ್ನು ಮೈ ಮೇಲೆ ಬಿಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವರು ಮಾಡಿರೋ ಉದ್ದೇಶ ಏನಂದರೆ ಲೋಕ ಕಲ್ಯಾಣಕ್ಕೋಸ್ಕರ. ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು, ಕೆಲವರು ಬೇರೆ ರೀತಿಯ ಒಂದು ತಾವು ಫೇಮಸ್ ಆಗಬೇಕು ಅಂತ ಬರ್ಬೋದು. ಸೊ ಇದನ್ನೆಲ್ಲ ಗಮನಿಸಿದ್ರೆ ಇದೊಂದು ವಿಚಿತ್ರವಾದ ಸೋಷಿಯಲ್ ಮೀಡ್ಯಾದಲ್ಲಿ ಇದೊಂದು ವಿಚಿತ್ರವಾದ ಸನ್ನಿವೇಶಗಳು ಕ್ರಿಯೇಟ್ ಆಗ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಸೊ ಈ ಥರ ಸೊ ಹೇಳಬೇಕು ಅಂದರೆ ನಮ್ಮ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾ, ಯಾವ ರೀತಿ ಫೇಮಸ್ ಆಗ್ತಾರೆ, ಸೋಷಿಯಲ್ ಮೀಡ್ಯಾಗೆ ಬರ್ತಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಫೇಮಸ್ ಆಗ್ತಾರೆ ಅಂತ ಹೇಳೋಕ್ಕೆ ಆಗೋಲ್ಲ. ಸೊ ಇದು ಒಂದು ರೀತಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ.
ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಒಂದು ಸ್ಮಾಲ್ ನ್ಯೂಸು. ನಮ್ಮ ಇನ್ಕ್ರೆಡಿಬಲ್ ಇಂಡಿಯಾ ಯಾರನ್ನ ಬೇಕಾದರೂ ಯಾವ ಏನು ಹೇಳ್ತೀರ, ಯಾವ ಧರ್ಮ, ಜಾತಿ, ಕುಲ, ಭೇದ ಅನ್ನೋದು ಯಾರನ್ನ ಬೇಕಾದರೂ ಫೇಮಸ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇದೊಂದು ಇನ್ಕ್ರೆಡಿಬಲ್ ಇಂಡಿಯಾ. ಇಲ್ಲಿ ನಾವು ಇಂಡಿಯನ್ಸ್ ಅನ್ನೋಂಥದ್ದೇ ಗ್ರೇಟು. ನಾವು ಯಾಕೆಂದರೆ ನಾವು ಹೆಮ್ಮೆ ಪಡಬೇಕು, ನಾವೊಂದು ಇಂಡಿಯಾದಲ್ಲಿದ್ದೀವಿ ಅಂತ. ಯಾಕೆಂದರೆ ನಮ್ಮ ದೇಶ ಎಲ್ಲರಿಗೂ, ಎಲ್ಲ ಒಂದು ಕ್ಯಾಟಗರಿ ಆಗಿರ್ಬೋದು, ಧರ್ಮ, ಜಾತಿ, ಭೇದ ಅನ್ನದೆ ನಾವೆಲ್ಲ ಇಂಡಿಯಾ ಅನ್ನೋದನ್ನು ಮತ್ತೆ ಮತ್ತೆ ತೋರಿಸ್ತಾನೆ ಇದೆ. ಸೊ ಬಿ ಪ್ರೌಡ್ ಟು ಬಿ ಇಂಡಿಯನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.